ನಾನು ಅನ್ಕೊಂಡಿದ್ದೆ ಪ್ರಿಯಾಂಕ ಖರ್ಗೆ ಅವರ ತಂದೆಯವರು ನಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು, ಎಲ್ಲಾರ್ಕಿಂತ ಅವ್ರಿಗೆ ಹೆಚ್ಚು ಬಜೆಟ್ ಕೊಟ್ಟಿರ್ತಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಆದ್ರೆ ಅವ್ರದ್ದು ರೂರಲ್ ಡೆವಲಪ್ಮೆಂಟಿಗೆ ಎಷ್ಟು ಖರ್ಗೆ ಅವರು 3% ಕೊಟ್ಟಾರ, ಅಂದಾಜು ಒಂದು 3%ಕಿಂತ ಕಡಿಮೆನ ಕೊಟ್ಟಾರ. ನ್ಯಾಷನಲ್ ಎವರೇಜ್ ಎಷ್ಟಿದೆ ಅಧ್ಯಕ್ಷರ? ನ್ಯಾಷನಲ್ ಎವರೇಜ್ ರೂರಲ್ ಡೆವಲಪ್ಮೆಂಟಿಗೆ 5.1% ಇದೆ, 5.1%. ಇಡೀ ರಾಜ್ಯದ ಎಲ್ಲ ರಾಜ್ಯಗಳು ಕೂಡಿ ದೇಶದಲ್ಲಿ ಖರ್ಚು ಮಾಡೋದು. ನಮ್ಮ ರಾಜ್ಯದಲ್ಲಿ ಎಷ್ಟು ಖರ್ಚು ಮಾಡತ್ತಿದೆ? 3%ಕಿಂತನೂ ಕಡಿಮೆ. ನಮ್ಗಿಂತ ಬಾಜುಕಿನ್ನ ಯಾವ್ದೇ ರಾಜ್ಯಗಳು, ಜಾರ್ಖಂಡ್ ಅಂತ ರಾಜ್ಯಕ್ಕೆ ತೊಗೊಂಡ್ರೆ ಮತ್ತೆ 15.9% ಖರ್ಚು ಮಾಡತ್ತೈತಿ. ಬಿಹಾರ್ ಕೂಡ 10.6% ಖರ್ಚು ಮಾಡತ್ತೈತಿ. ನಾಗಾಲ್ಯಾಂಡ್ 7.5, ಅಲ್ಲೇನ ರೂರಲ್ ಏರಿಯಾ ಅಂತಂದ್ರೆ ಅಲ್ಲ ಅಗ್ರಿಕಲ್ಚರೇ ಇಲ್ಲ, ಅಂತಲ್ಲಿ ಕೂಡ 7.5% ಖರ್ಚು ಮಾಡತ್ತೈತಿ. ಆದ್ರೆ ಪಾಪ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರ ಡಿಪಾರ್ಟ್ಮೆಂಟಿಗೆ ನಮ್ಮ ಮುಖ್ಯಮಂತ್ರಿಗಳು ಏನು ಸಿಟ್ಟಾಯ್ತು ಏನೋ ಅದು ಕೊಟ್ಟಿಲ್ಲ. ಎಷ್ಟಾಗುತ್ತೆ ಹೇಳಿ, ನಿಮ್ಮ ಫಿಗರೇ ಇದು. ಕೋಟಿ ರೂಪಾಯಿ. This is besides allocation of central JJM, besides Manrega of central government. ಏನಿಲ್ಲ ಆದ್ರೂ ಅಪ್ ಟು ನನ್ನ ಲೆಕ್ಕದ ಪ್ರಕಾರ ಅಟ್ಲೀಸ್ಟ್ 7 to 8% ನಮ್ಮದೇ ಆಗುತ್ತೆ, ನಮ್ಮ ಸ್ಟೇಟ್ ಫಂಡಿಂಗ್. ಮತ್ತೆ ನಿಮ್ದು ಈಕ್ವಲೆಂಟು ಅದು ಇಲ್ಲ ಹೇಳ್ತಾ ಇರೋದು ನಮ್ಮ ಹೆಸರು ಉಲ್ಲೇಖಿಸ್ತಾರೆ, ಕೇಳ್ತಾರೆ, ನೀವು ಉತ್ತರ ಕೊಡಬೇಕಾದ್ರೆ ಕೊಡಿ ಅಂತ. ನಾನು ಸಿಂಪಲ್ ಹೇಳ್ತಾ ಇರೋದು, ನಾನು ಹೆಲ್ತ್ ಎಲ್ಲ ನಮ್ಮ ಫ್ರೆಂಡ್ಸ್ 3 ಜನ ಬಾಜು ಕೂತಿದ್ದಾರೆ ಅಷ್ಟೇ ಕೇಳ್ತಾ ಇರೋದು. ಹೆಲ್ತ್ ನೋಡ್ತಾ ಇದೆ. ಈ ಫಿಗರ್ ಏನಾದ್ರು ತಪ್ಪಿದ್ರೆ ಸ್ವಲ್ಪ ಹೇಳ್ರಿ ನಮ್ಗೆ. ಹೆಲ್ತ್ ಇಡೀ ಸ್ಟೇಟ್ ಕಂಟ್ರಿಯಲ್ಲಿ ಬಜೆಟ್ ಇದೆ 6.2% ಇಸ್ ದ ಎವರೇಜ್ ಸ್ಪೆಂಡ್ ಆನ್ ಹೆಲ್ತ್. ಆಲ್ ದ ಸ್ಟೇಟ್ಸ್ ಅರೌಂಡ್ 6.2% ಆಫ್ ದೇರ್ ಬಜೆಟ್ ದೇ ಆರ್ ಸ್ಪೆಂಡಿಂಗ್. ನಮ್ಮ ಬಜೆಟ್ ಎಷ್ಟಿದೆ ಮಾನ್ಯ ಅಧ್ಯಕ್ಷರೇ? 5% ಆಸ್ಪಾಸ್ ನಮ್ದು ಸ್ಪೆಂಡ್ ಇದೆ. ಸೊ ಬಟ್ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಆ ಮಾಹಿತಿ ನನ್ನ ಹತ್ರ ಇಲ್ಲ. ಬಟ್ ನಮ್ಮಲ್ಲಿ 5% ಇದೆ. ಮತ್ತು ನೀವು ನೋಡಿದ್ರೆ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ. ಹಿಂದಿನ ಸರ್ಕಾರದಲ್ಲೂ ಏನಿತ್ತು, ನಿಮ್ಮ ಸರ್ಕಾರ ಇದ್ದಾಗಲೂ ಏನಿತ್ತು, ಇವಾಗಲೂ ಏನಿದೆ ನೋಡ್ತಾ ಇದೀವಿ. ಕೇಂದ್ರ ಸರ್ಕಾರ ನೋಡಕ್ ಹೋದ್ರೆ ಆರೋಗ್ಯ ಇಲಾಖೆಗೆ ಬಹಳ ಕಡಿಮೆ ಆದ್ಯತೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಈ ಬಜೆಟ್ ನಲ್ಲೂ ಕೂಡ ಅವರ ಆದ್ಯತೆ ಕಾಣಲೇ ಇಲ್ಲ. ನಾನು ಕಳೆದ 4-5 ವರ್ಷದಿಂದ ಏನು ಆದ್ಯತೆ ಮೊದಲೇನಿತ್ತು ಈಗೇನ ಇದೆ ಅದ್ರ ಬಗ್ಗೆನೂ ಕೂಡ ಬರ್ತೇನೆ. ಹೆಲ್ತ್ದಲ್ಲಿ ನೋಡಿದ್ರು ಕೂಡ ಹೆಲ್ತ್ದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಇಷ್ಟು ದೊಡ್ಡ ಸಾಲ ಮಾಡಿ ಮುಖ್ಯಮಂತ್ರಿಗಳು ಹೆಲ್ತ್ದಲ್ಲಿ ಕೂಡ ಕಡಿಮೆ ಕೊಟ್ಟಿದ್ದಾರೆ. ಪಿಡಬ್ಲ್ಯೂಡಿಗೆ ನಮ್ಮ ಏನ್ ರಸ್ತೆ ದೊಡ್ಡ ಸಾಲ ಅಂತಿರಲ್ಲ, ವಿತ್ತೀಯ ನಿಯಮದೊಳಗೆ ತಗೊಂಡಲ್ಲ ನಾವು ಸಾಲವ. ನಾನು ವಿತ್ತೀಯ ನಿಯಮ ಬಿಟ್ಟು ತಗೊಂಡಿದೀವ. ವಿತ್ತೀಯ ನಿಯಮದ ಬಗ್ಗೆನೂ ಬರ್ತೇನೆ. ನೀವು ಸೆಂಟ್ರಲ್ ಗವರ್ಮೆಂಟ್ ನವರು ವಿತ್ತೀಯ ನಿಯಮಗಳನ್ನ ಗಾಳಿ ತೂರಿ ಸಾಲ ಮಾಡಿರೋರು, ಎಲ್ಲಾನು ಮಾಡಿರೋರು, ಇರೋರು ನೀವು. ನಮ್ಮ ವಿತ್ತೀಯ ನಿಯಮದೊಳಗೆ ಶಿವಲಿಂಗೇಗೌಡ್ರೆ ಅವ್ರು ಮಾತಾಡ್ರಿ, ಅವರು ನಮ್ಮ ಡಿಸ್ಟರ್ಬೆನ್ಸ್ ಮಾಡಿದ್ದಾರೆ. ಅದೇ ರೀತಿ ಬ್ರಿಡ್ಜಸ್ ಬಗ್ಗೆ ನಿಯಮಗಳ ಮಾಡಿಲ್ಲ ಅಂತ ಅಂದ್ರೆ ಸಾಲ ಮಾಡಿದ್ದಾರೆ ಅಂದ್ರೆ ಏನ್ ಮಾತಾಡ್ಲಿ. ರಾಜ್ಯದಲ್ಲಿ ನಮ್ಮ ಅವಧಿಯಲ್ಲಿ ನಾವು ಮಾಡಿದಂತ ಕೆಲಸಗಳು, ನಾವು ಮಾಡಿದಂತ ಬಡ್ಜೆಟ್ ಬಗ್ಗೆ ಮಾತಾಡ್ಲಿ. ಅವ್ರು ಸೀದಾ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ. ರಾಜ್ಯ ಸರ್ಕಾರದ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ಲಿ. ಎಂಪಿಗಳಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿ. ಪಾರ್ಲಿಮೆಂಟ್ ಮಾತಾಡ್ಲಿಕ್ಕೆ ಅವ್ರಿಗೆ ಬಾಯಿಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ವಿಚಾರ ವಿಚಾರ ತಂದು ಇಲ್ಲೇ ಮಾತಾಡ್ಲಿಕ್ಕೆ ಬರ್ತಾರೆ. ಅವ್ರೇನಾದ್ರು ಕಂಪ್ಯಾರಿಸನ್ ಮಾಡೋದಾದ್ರೆ ನಮ್ಮ ಹಿಂದಿನ ಸರ್ಕಾರ ಬಗ್ಗೆ ಮಾಡಿ, ನಮ್ಮ ಗವರ್ಮೆಂಟ್ ಬಗ್ಗೆ ಮಾತಾಡಿ. ಜಾರ್ಜ್ ಅವರೇ, ನಮ್ಮ ಗವರ್ಮೆಂಟ್ ಬಗ್ಗೆ ಮಾತಾಡಿ. ನೀವು ರಾಜ್ಯ ಸರ್ಕಾರದ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಪ್ರಜೆಗಳು ಸೆಂಟ್ರಲ್ ಸ್ಟೇಟ್ ಟ್ಯಾಕ್ಸ್ ನಮಗೆ ಬರುತ್ತೆ, ನಮ್ ಟ್ಯಾಕ್ಸ್ ಹೋಗುತ್ತೆ, ಬರುತ್ತೆ. ನಮಗೂ ಕೇಂದ್ರ ಸರ್ಕಾರ ಇರೋದೇ ಸಂಬಂಧ. ಮಾತಾಡಿರಂತೆ ಮಾನ್ಯ ಅಧ್ಯಕ್ಷರೇ, ನೀವು ಗುಜರಾತ್ ಇದೆಲ್ಲ ಅಲ್ಲ. ಶಿವಲಿಂಗೇಗೌಡರು ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ನಾನು ಅಂಕಿ ಸಂಖ್ಯೆ ಕೊಡ್ತೇನೆ.
ಕೇಂದ್ರ ಸರ್ಕಾರದ 10 ವರ್ಷ ಯುಪಿಎ ಗವರ್ಮೆಂಟ್ ಇದ್ದು 11 ವರ್ಷ ನರೇಂದ್ರ ಮೋದಿ ಅವರ ಸರ್ಕಾರದ ಅಂಕಿ ಸಂಖ್ಯೆಗಳನ್ನು ಕೂಡ ಅದನ್ನು ಕೂಡ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಶಿವಲಿಂಗೌಡರು ಸ್ವಲ್ಪ ಶಾಂತ ರೀತಿಯಿಂದ ಕೇಳ್ರಿ. ಅದ್ರ ಜೊತೆ ಈಗ ಹೆಲ್ತ್ ಬಗ್ಗೆನೂ ಕೂಡ ನಾನು ಹೇಳಿದೆ. ಅದ್ರ ಬಗ್ಗೆ ರಸ್ತೆಗಳ ಬಗ್ಗೆ ಅರೌಂಡ್ 2.7% ನಮ್ಮ ರಸ್ತೆ ಬ್ರಿಡ್ಜ್ಗಳ ಬಗ್ಗೆ ನಮ್ಮಲ್ಲಿ ಖರ್ಚಾಗ್ತಾ ಇದ್ರೆ ಇಡೀ ನ್ಯಾಷನಲ್ ಎವರೇಜ್ 4.3% ಇದೆ. ಇದು ಬೇರೆ ಬೇರೆ ಚಿಕ್ಕ ಪುಟ್ಟ ರಾಜ್ಯಗಳಕ್ಕಿಂತನೂ ನಮ್ಮ ರಾಜ್ಯದಲ್ಲಿ ರಸ್ತೆಗಳ ಬಗ್ಗೆ ಕಡಿಮೆ ದುಡ್ಡನ್ನ ಈ ಸರ್ಕಾರ ಕೊಟ್ಟೈತಿ. ಅದೇ ರೀತಿ ಪೊಲೀಸ್ ಬಗ್ಗೆ ನೋಡಿದ್ರೆ ಲಾ ಅಂಡ್ ಆರ್ಡರ್ದಾಗೂ ಸತೆ 4.1% ರಾಷ್ಟ್ರೀಯ ಖರ್ಚು ಮಾಡುವಂಗಿದ್ರೆ ನಮ್ಮ ರಾಜ್ಯದಲ್ಲಿ ಅರೌಂಡ್ 3.5% ಖರ್ಚು ಮಾಡ್ತಿದ್ದಾರೆ. ಅದೇ ರೀತಿ ಅರ್ಬನ್ ಡೆವಲಪ್ಮೆಂಟ್, ನಾನು ವಿಶೇಷವಾಗಿ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ರಾಜ್ಯದ ಗಮನ ಸೆಳೆಯಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ನಮ್ಮ ಬೆಂಗಳೂರಿನ ಮಿತ್ರರು ಇದನ್ನು ತಾವು ಗಮನ ಕೊಡಬೇಕು. ಅರ್ಬನ್ ಡೆವಲಪ್ಮೆಂಟ್ ನಮ್ಮ ರಾಷ್ಟ್ರೀಯ ಎವರೇಜ್ ಬಜೆಟ್ 3.3% ಸ್ಪೆಂಡ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಆಕ್ಚುಲಿ ಸ್ಪೆಂಡ್ ಆಗಿದ್ದು 0.6%. ಇವತ್ತು ನಮ್ಮ ಬೆಂಗಳೂರು ದೊಡ್ಡ ನಗರ, ಇಡೀ ನಮ್ಮ ರಾಜ್ಯಕ್ಕೆ ರೆವಿನ್ಯೂ ತಂದು ಕೊಡುವಂತ ನಗರ. ದೇಶ ವಿದೇಶದಿಂದ ಜನ ಇಲ್ಲಿ ಬಂದು ನೋಡಕ್ ಬರ್ತಾರ. ಆದ್ರೆ ಈ ನಗರಕ್ಕೆ ಏನು ನಾವು ನೋಡ್ತೀವಿ, ಏನು ರಸ್ತೆಗಳ ಪರಿಸ್ಥಿತಿ ಏನೈತಿ, ಇಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್ ಪರಿಸ್ಥಿತಿ ಏನೈತಿ ಅಂತ ನಾವು ನೋಡ್ತೇವೆ. ಇದ್ಯಾಕೆ ಕಡಿಮೆ ಐತೆ ಅಂತಂದ್ರೆ ಇದಕ್ಕೆ ಟೋಟಲ್ ಬಜೆಟ್ ಅಲೋಕೇಶನ್ ಕಡಿಮೆ ಐತಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಆಗಲಿ, ಬೆಳಗಾಂ ಆಗಲಿ, ಬಳ್ಳಾರಿ ಆಗಲಿ, ಇವತ್ತು HKDB ಇರುವಂತ ಏರಿಯಾಗಳು ಅವು ಚೆನ್ನಾಗಿದಾವೆ. ಯಾಕಂದ್ರೆ ಅಲ್ಲೊಂದು ಸ್ವಲ್ಪ ದುಡ್ಡು ಬರ್ತಾ ಇದೆ. ಆದ್ರೆ ಬೇರೆ ಕಡೆ ಎಲ್ಲ ಈ ನಗರಗಳು ಹಿಂದುಳಿಯಾಕ ಕಾರಣ ಅಂತಂದ್ರೆ ಇಲ್ಲಿ ಬಜೆಟ್ ಅಲೋಕೇಶನ್ ಕಡಿಮೆ ಐತಿ. ಇದು ನಮ್ಮ ರಾಜ್ಯದ ಬೆಳವಣಿಗೆ ದೃಷ್ಟಿಯಿಂದ ಬಹಳ ನಾವೆಲ್ಲರೂ ವಿಚಾರ ಮಾಡುವಂತ, ಚಿಂತೆ ಮಾಡುವಂತ ವಿಚಾರ. ಮಾನ್ಯ ಅಧ್ಯಕ್ಷರೇ, ನಾನು ಇದನ್ನು ನೋಡ್ತಾ ಇದ್ದೆ. ಹೌದಪ್ಪ, ಈಗ ಈ ವರ್ಷದ ಬಜೆಟ್ದಲ್ಲಿ ಕಡಿಮೆ ಆಗೈತೋ ಅಥವಾ ಮೊದಲು ಕೂಡ ಇದೇ ರೀತಿ ಏನರ ಆಗಿತ್ತು ಅಂತ ಹೇಳಿ. ಮೊದಲಿನ ಸರ್ಕಾರದಲ್ಲಿ ಏನಾಗಿದೆ ನಾನು ಸ್ವಲ್ಪ ಕಂಪೇರ್ ಮಾಡ್ತಾ ಇದ್ದೆ. ಮೊದಲು ನಮ್ಮ ಬಿಜೆಪಿ ಕೊನೆ ಬಜೆಟ್ ಏನು ಬೊಮ್ಮಾಯಿ ಪ್ರೆಸೆಂಟ್ ಮಾಡಿದ್ರು. ನಾವು ವಿಚಾರ ಮಾಡಬೇಕು, ಬೊಮ್ಮಾಯಿ ಪ್ರೆಸೆಂಟ್ ಮಾಡಿದಂಥ ಸಮಯದಲ್ಲಿ ಎಲೆಕ್ಷನ್ ಬರ್ತಾ ಇತ್ತು. ಎಲೆಕ್ಷನ್ ಬರ್ಬೇಕಾದ್ರೆ ಮಾನಸಿಕ ಸ್ಥಿತಿ ಹೆಂಗಿರ್ತೈತೆ ಅಂತಂದ್ರೆ ಬಜೆಟ್ ಏನರ ಆಗಲಿ ನಾವು ಒಂದು ಎಲ್ಲ ಘೋಷಣೆ ಮಾಡಿ ಹೋಗೋಣ, ಒಂದು ರೀತಿ ಅದ್ರದ್ದು ಬಜೆಟ್ದ ಅದು ವಿತ್ತೀಯ ಕೊರತೆ, ಫಿಸಿಕಲ್ ಡೆಫಿಸಿಟ್ ಅದು ಯಾವುದು ನೋಡೋದು ಬೇಡ ಅನ್ನುವಂಥ ಮನಸ್ಥಿತಿ ಯೂಶುವಲಿ ರಾಜಕಾರಣಿಗಳದ್ದು ಇರ್ತೈತಿ. ಆದ್ರೆ ಜನಪ್ರಿಯ ಬಜೆಟ್ ಅನ್ನು ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಂತ ಟೈಮ್ದಲ್ಲಿ ಕೂಡ ಅತ್ಯಂತ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ಬಜೆಟ್ ಅನ್ನು ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೊಡ್ತು. ನಾವು ಅದನ್ನ ಈಗಿನ ಕಂಪೇರ್ ಮಾಡಿದರೆ ಕೃಷಿ ಇಲಾಖೆಯಲ್ಲಿ 7,288 ಕೋಟಿ ರೂಪಾಯಿ ಬೊಮ್ಮಾಯಿ ಬಿಜೆಪಿ ಸರ್ಕಾರದಾಗ ಕೊಟ್ಟಿದ್ರೆ ಈಗಿನ ನಮ್ಮ ಸರ್ಕಾರ ಕೊಟ್ಟಿರೋದು ಕೇವಲ 5,044 ಕೋಟಿ ರೂಪಾಯಿ. ಅಂದ್ರೆ ಆಲ್ಮೋಸ್ಟ್ ಒಂದು 2,244 ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ. ಸಹಕಾರ ಇಲಾಖೆ, ಕೋಆಪರೇಟಿವ್ ಇಲಾಖೆ 2,800 ನಮ್ಮ ಸರ್ಕಾರ ಕೊಟ್ಟಿದ್ರೆ ಈ ಸರ್ಕಾರ 2,300, ಒಂದು 500 ಕೋಟಿ ರೂಪಾಯಿ ಅಲ್ಲೇ ಕಡಿಮೆ ಆಗೈತೆ. ನಗರಾಭಿವೃದ್ಧಿ ಇಲಾಖೆಗೆ 17,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿದ್ರೆ ಈಗಿನ ಸರ್ಕಾರ ಅದನ್ನು ಕಡಿಮೆ ಮಾಡಿ 16,000 ಕೋಟಿಗೆ ಇಳಿಸೈತೆ. ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿ 12,400 ನಮ್ಮ ಸರ್ಕಾರ ಕೊಟ್ಟಿದ್ರೆ ಈಗಿನ ಸರ್ಕಾರ 9,800 ಕೋಟಿ ಕೊಟ್ಟಿತ್ತು. ಭಾರಿ ನೀರಾವರಿ ಇಲಾಖೆಗೆ ನಮ್ಮ ಭಾರಿ ಮಂತ್ರಿಗಳು DCM ಅವರು 19,600 ಆ ಸಮಯದಲ್ಲೇ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ರೆ ಈಗ ಅವ್ರಿಗೆ ಮುಖ್ಯಮಂತ್ರಿಗಳ ಅವ್ರದ್ದು ಡಿಪಾರ್ಟ್ಮೆಂಟ್ ಬಜೆಟ್ ಅಲೋಕೇಶನ್ ಇಳಿಸಿ 18,000 ಚಿಲ್ಲರೆ ಕೋಟಿಗೆ ತೆಗೆದುಕೊಂಡು ಬಂದಿದ್ದಾರೆ. ಈ ರೀತಿ ನಮ್ದು ಮೊದಲಿನ ಬಜೆಟ್ಗಳನ್ನು ಕಂಪೇರ್ ಮಾಡಿದ್ರು ಕೂಡ ಈ ಸರ್ಕಾರ ತನ್ನ ವೆಚ್ಚ ಏನು ಕೊಡಬೇಕು, ಬಂಡವಾಳ ವೆಚ್ಚ ಮಾಡಬೇಕು ಅಥವಾ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸ್ಪೆನ್ಸಸ್ ಏನು ಮಾಡಬೇಕು ಅದನ್ನ ಕಡಿಮೆ ಮಾಡೈತಿ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಕೂಡ ಕಡಿಮೆ ಆಗೈತಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯ ಸರ್ಕಾರ ಇವತ್ತೇನು 4 ಲಕ್ಷ ಆಗೈತಲ್ಲ, ಇದು 4,09,000 ಕೋಟಿದೇನು ಇವತ್ತು ಬಜೆಟ್ ಅನ್ನು ಎಸ್ಟಿಮೇಟ್ ಮಾಡಿದಾರೆ. ಇದರಲ್ಲಿ ನಾ ಹೇಳಿದೆ 2,92,000 ಕೋಟಿ ನಮ್ಮ ಉತ್ಪನ್ನ ಐತಿ. ಈ ಉತ್ಪನ್ನ ಎಲ್ಲೆಲ್ಲಿಂದ ಬರ್ತೈತಿ ಅಂತ ಹೇಳಿ ನಾನು ನೋಡಾತಿದ್ದೆ. ನಮ್ಮ ಸ್ಟೇಟ್ GST ಇಂದ 80,000 ಕೋಟಿ ಬಂದ್ರೆ ನಮ್ಮ ಎಕ್ಸೈಸ್ ದಿಂದ 40,000 ಕೋಟಿ ಬರ್ತಾ ಇದೆ. ಎಕ್ಸೈಸ್ ಸರಾಯಿಯಿಂದ ಅದಾದ್ಮೇಲೆ ಒಂದು 28,000 ಕೋಟಿ ನಮ್ಮ ಸ್ಟ್ಯಾಂಪ್ ಡ್ಯೂಟಿ
ಮತ್ತು ಬೇರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಸ್ ಗಿಂಟ್ಸ್ ಅದು ಬರ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಎಲ್ಲರೂ ನೀವು ಎಲ್ಲರೂ ವಿಚಾರ ಮಾಡ್ಬೇಕಾಯ್ತು. ಕೇವಲ ಸರ್ಕಾರ ಅಲ್ಲ, ಪ್ರಿಯಾಂಕಾ ಅವ್ರ ತಾವೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟರೆ ಇದ್ರ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡುವಂತ ವಿಚಾರ ಐತಿ. ಇದು ನಾನು ಹೆಚ್ಚು ರಾಜಕಾರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಏನಿದ್ದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಜನತೆಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ನಾನು ಮಾತಾಡ್ತೇನೆ. ಎಕ್ಸೈಸ್ ಬಗ್ಗೆ 40,000 ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷರೇ ಈ ವರ್ಷ ನಮ್ಮ ರಾಜ್ಯದ ರೆವಿನ್ಯೂ ಕಲೆಕ್ಷನ್